ನಿನ್ನೆಯಿಂದ ಬೇರೆ ಬೇರೆ ಪ್ರಮುಖ ನಾಯಕರನ್ನೆಲ್ಲ ಭೇಟಿ ಆಗ್ತಾ ಬಂದಿದ್ದೀರಿ. ಮುಖ್ಯವಾಗಿ ರಾಧಾಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗಿದ್ದೀರಿ, ಅದ್ರ ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ಬೇರೆ ಬೇರೆಯವ್ರನ್ನ ಭೇಟಿಯಾಗಿದ್ದೀರಿ. ಏನು ವಿಷಯ? ಮುಖ್ಯವಾಗಿ ರಾಧಾಮೋಹನ್ ಸಿಂಗ್ ಅವ್ರ ಜೊತೆಗೆ ಏನು ಚರ್ಚೆ ಆಯಿತು? ರಾಧಾಮೋಹನ್ ಅಗರ್ವಾಲ್ ಜಿಯವರವರ ಜೊತೆಗೆ ಪ್ರಸ್ತುತ ರಾಜಕಾರಣವನ್ನು ತಗೊಂಡೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳೇನಿದ್ದಾವೆ ನಮ್ಮ ಕಡೆಯಿಂದ ಅಥವಾ ವ್ಯತ್ಯಾಸಗಳು ಅಥವಾ ಗೊಂದಲಗಳೇನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಬಿಟ್ಟು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡೋಗಿದ್ದಾರೆ. ಐ ಥಿಂಕ್ ನಾವೆಲ್ಲರೂ ಇನ್ನೂ ಒಂದು ಸ್ವಲ್ಪ ಆರ್ಗನೈಸೇಷನ್ ಮ್ಯಾಟ್ರ್, ಎಸ್ಪೆಷಲಿ BJP ಹೇಗೆ ವಕ್ಫ್ ಮಾಡಿದ್ವಿ ಅಥವಾ ವಾಲ್ಮೀಕಿದು ಮಾಡಿದ್ವಿ ಅಥವಾ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಕಬ್ಬಿನ ಬೆಳೆಗಾರರ ಬಗ್ಗೆ ಸರ್ಕಾರ ತಗೊಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಕ್ರಾಪ್ ಲಾಸಸ್ಸು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯದ ಇದನ್ನೆಲ್ಲದೂ ಮೇಜರ್ ಇತ್ತು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಟರ್ಮೋಯಿಲ್ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತೀವಿ. ಇಟ್ ಈಸ್ ನಾಟ್ ಬಿನ್ ಹ್ಯಾಪನಿಂಗ್ ಇನ್ ಕರ್ನಾಟಕ. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚೆಲ್ಲಿ ಕೂತ್ಕೋಬಾರ್ದು. ವಿ ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಎಗೇನ್ಸ್ಟ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ. ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು ನಮಗೆ ಹೇಗೆ ಮುಂದಕ್ಕೆ ಮಾಡೋಣ ಇದನ್ನು ನಾವು ಮಾರ್ಗದರ್ಶನ ಮಾಡಿದ್ದೀರಿ. ಈ ಪಾರ್ಲಿಮೆಂಟ್ ಆದಮೇಲೆ, ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲದನ್ನೂ ಒಂದು ಸರಿಯಾದಂಥ ಹಾದಿಗೆ ತರೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಪಾಸಿಟಿವ್ ಪಾರ್ಟಿ ಈಸ್ ಪಾಸಿಟಿವ್. Party itself, BJP party is positive. The result speaks, the answer speaks.